ಸ್ಟಾರ್ಟ್ ಮಾಡಿದ್ವಿ. ಎಸ್ ಮಕ್ಕಳೇ, ಈ ಮ್ಯಾಜಿಕ್ ಅನ್ನೋದು ನಾನು ಆವಾಗಲೇ ಹೇಳಿದ ಹಾಗೆ ಬುದ್ಧಿಯ ಚಾಣಾಕ್ಷತನ, ಸಮಯದ ಸದುಪಯೋಗ ಹಾಗೂ ವಸ್ತುಗಳ ವ್ಯವಸ್ಥಿತವಾದ ಜೋಡಣೆ. ಇದು ಮಾತ್ರ ಅಲ್ಲ, ಸತತ ಅಭ್ಯಾಸ ಬೇಕು. ಅದಕ್ಕೆ ಯೋಗದಲ್ಲಿ ಒಂದು ಸೂತ್ರ ಹೇಳಿದ್ದಾರೆ, ಅಭ್ಯಾಸ ವೈರಾಗ್ಯ ತನ್ನಿರೋಧ ಅಂತ. ಅಭ್ಯಾಸವನ್ನು ಮಾಡಬೇಕು, ಬಾಕಿ ಉಳಿದಂತೆ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ವೈರಾಗ್ಯವನ್ನು ತಂದುಕೊಳ್ಬೇಕಂದ್ರೆ ದೂರ ಮಾಡಬೇಕು. ಆಗ ನಮ್ಮ ಅಭ್ಯಾಸ ದೃಢವಾಗತ್ತೆ ಅನ್ನೋದನ್ನ ಯೋಗದ ಮೂಲಕ, ಯೋಗ ಸೂತ್ರದಲ್ಲಿ ಹೇಳಲಾಗಿದೆ. ಯೋಗಕ್ಕೂ ಮ್ಯಾಜಿಕ್ಗೂ ಇಂದ್ರಜಾಲಕ್ಕೂ ಅತ್ಯಂತ ಹತ್ತಿರದ ಸಂಬಂಧ. ಹಾಗೆ ನನ್ನ ಮುಂದಿನ ಮ್ಯಾಜಿಕ್ ಕಲೀಲಿಕ್ಕೆ ಇಷ್ಟ ಇರುವ ಯಾರಾದರೂ ಇಬ್ಬರು ವೇದಿಕೆಗೆ ಬರಬೇಕು. ಆಗ ಬಂದವರು ಬೇಡ, ಬೇರೆ ಯಾರಾದರೂ ಬೇಡ. ಎಸ್, ವೆರಿ ಗುಡ್. ಮ್ಯಾಜಿಕ್ ಕಲೀಲಿಕ್ಕೆ ಇಷ್ಟ ಇದೆಯಾ? ಮ್ಯಾಜಿಕ್ ಕಲೀಲಿಕ್ಕೆ ಇಷ್ಟ ಇದೆಯಾ? ಧೈರ್ಯ ಬೇಕು. ಮಾಡ್ಬೋದಾ ಮ್ಯಾಜಿಕ್? ಓಕೆ, ಪರವಾಗಿಲ್ಲ. ಏನು ಹೆಸರು? ಪ್ರಣತಿ, ವೇದಿಕೆಗೆ ಸ್ವಾಗತ. ವಿದ್ಯಾಶ್ರೀ, ವೇದಿಕೆಗೆ ಸ್ವಾಗತ. ಬನ್ನಿ, ಅಲ್ಲಿ ನಿಂತ್ಕೊಳ್ಳಿ. ಓಕೆ, ಮ್ಯಾಜಿಕ್ ಕಲೀಲಿಕ್ಕೆ ಇಷ್ಟ ಇದೆಯಲ್ಲ? ಮ್ಯಾಜಿಕ್ ಅನ್ನೋದು ನೀವು ಕ್ಲಾಸಲ್ಲಿ ಪಾಠ ಮಾಡೋದು ಕೂತು ಕೇಳಿದಾಗಲ್ಲ. ನಾನು ಆವಾಗಲೇ ಹೇಳಿದೆ, ಅಭ್ಯಾಸ ವೈರಾಗ್ಯ ತಂದಿರೋದ ಸತ್ತು ದೀರ್ಘ ನೈರಂತರ್ಯ ದೃಢ ಸೇವೆ ಸತ್ಕಾರ ಸೇವಿತು ದೃಢ ಭೂಮಿಗೆ. ಸತತವಾಗಿ ಅಭ್ಯಾಸ ಮಾಡಬೇಕು. ನಮ್ಮ ಬೇರೆ ಉಳಿದಂಥ ಎಲ್ಲ ಕೆಟ್ಟ ಆಕ್ಟಿವಿಟೀಸ್ಗಳನ್ನು ದೂರ ಮಾಡಬೇಕು, ವೈರಾಗ್ಯವನ್ನು ತಂದುಕೊಳ್ಬೇಕು. ಆಗ ನಮ್ಮ ಅಭ್ಯಾಸ ದೃಢವಾಗುತ್ತೆ. ರೈಟ್? ಈಗ ನನ್ನ ಮುಂದಿನ ಮ್ಯಾಜಿಕ್, ನಾನು ನಿಮಗೆ ಮ್ಯಾಜಿಕ್ ಕಲಿಸುವಂಥದ್ದು. ನನ್ನ ಹತ್ರ ಇಲ್ಲಿ 3 ಅವೆಲ್ಲಿ 1 2 3 ಹ್ಯಾಂಡ್ ಕರ್ಚಿಪ್ ಇದೆ. ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡ್ತಾರೆ. ಈಗ ಆ ಹ್ಯಾಂಡ್ ಕರ್ಚಿಪನ್ನ ಬಿಡಿಸಿ ಓಪನ್ ಮಾಡಿ ತೋರಿಸಿ, ಎಲ್ಲರಿಗೆ ಹೀಗೆ ತೋರಿಸಿ. ರೈಟ್? ನೋಡಿ, ಮ್ಯಾಜಿಕ್ ನಾನು ಅವತ್ತೇ ಹೇಳಿದಾಗೆ ಮ್ಯಾಜಿಕ್ ಕಲಿಸೋದು ಸುಲಭ, ಮ್ಯಾಜಿಕ್ ಮಾಡೋದು ಕಷ್ಟ. ಸತತ ಅಭ್ಯಾಸ ಬಹಳ ಮುಖ್ಯ. ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಬೇಕು, ನಾನು ಹೇಳಿದಾಗೆ ಮಾಡಬೇಕು. ರೈಟ್? ಡಿಸ್ಟರ್ಬ್ ಮಾಡಬೇಡಿ, ಅವರು ಮ್ಯಾಜಿಕ್ ಕಲಿತಾ ಇದ್ದಾರೆ. ರೈಟ್? ಓಕೆ, ಈಗ ಹ್ಯಾಂಡ್ ಕರ್ಚಿಪನ್ನ ಹೀಗೆ ತೋರಿಸಿ, ಅದರ 2 ಬದಿ ಖಾಲಿ ಅಂತ ತೋರಿಸಿ. ಆಮೇಲೆ ಈ ಹ್ಯಾಂಡ್ ಕರ್ಚಿಪನ್ನ ನಿಮ್ಮ ಬಲದ ಕೈಯಲ್ಲಿ ಹೀಗೆ ಹೇಳ್ಕೊಳ್ಳಿ. ರೈಟ್ ಹ್ಯಾಂಡ್, ಬಲದ ಕೈ. ಓಕೆ ಓಕೆ, ನಾನು ಬಲಗೈ ಎಂದಾಗ ಹಲವಾರು ಕಡೆಗಳಲ್ಲಿ ಕೂಡಲೇ ತೆಗೆದು ಎಡದ ಕೈಯಲ್ಲಿ ಹೇಳ್ಕೊಳ್ತೇನೆ. ಓಕೆ, ಪರವಾಗಿಲ್ಲ. ಎಡದ ಕೈಯನ್ನ ಖಾಲಿ ಅಂತ ತೋರಿಸಿ. ಆಮೇಲೆ ಕೈಯ ಮಧ್ಯಭಾಗಕ್ಕೆ ಈ ಹ್ಯಾಂಡ್ ಕರ್ಚಿಪಿನ ಸೆಂಟರ್ ಹೀಗೆ ಬರುವಾಗೆ ಇದನ್ನು ಹೀಗೆ ಇಟ್ಕೊಳ್ಬೇಕು. ಮಧ್ಯಭಾಗ ಹೀಗೆ ಬರಬೇಕು. ಮತ್ತೆ ಇದೆಯಲ್ಲ, ಇಲ್ಲಿ ನೋಡಿ, ನಾನು ಹೇಳೋದು ಕೇಳಿ. ಇಲ್ಲಿದೆ, ಇದನ್ನ ಪರವಾಗಿಲ್ಲ ಹೀಗೆ ಹಿಡ್ಕೊಂಡು ಇದನ್ನ ಹೀಗೆ ಎತ್ತಿ ಹಿಡ್ಕೊಂಡು ಮಧ್ಯಭಾಗನ ಮೇಲೆ ಬರಬೇಕು. ನಿಮ್ಮ ಎಡದ ಕೈಯ ಮುಷ್ಟಿಯ ಒಳಗಡೆ ಅದನ್ನು ಹೀಗೆ ಹಿಡ್ಕೊಳ್ಳಿ. ಮಧ್ಯಭಾಗ ಮೇಲೆ ಬರಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಹಾಗೆ ಈಗ ನಾನು ಕಲಿಸುವಂತ ಮ್ಯಾಜಿಕ್ ಯಾವುದು ಅಂತ ನೀವು ಕೇಳಲಿಲ್ಲ, ಹಾಗಾಗಿ ನಾನು ಹೇಳಲಿಲ್ಲ. ಓಕೆ, ಈಗ ನಾನು ಹೇಳುವಂಥದ್ದು ಈ ಹ್ಯಾಂಡ್ ಕರ್ಚಿಪಿನ ಮಧ್ಯಭಾಗವನ್ನು
ಕಟ್ ಮಾಡಲಿಕ್ಕೆ ಕಲಿಸ್ತೇನೆ. ನನ್ನ ಹತ್ರ ಒಂದು ಆಪರೇಷನ್ ಇನ್ಸ್ಟ್ರೂಮೆಂಟ್ ಇದೆ. ಈ ಏನಿದು ಇದ್ರ ಸಹ ಎಲ್ಲ ಹ್ಯಾಂಡ್ ಕರ್ಚಿಫಿನ ಮಧ್ಯಭಾಗನ ನಾನು ಹೀಗೆ ಕಟ್ ಮಾಡ್ತಾ ಇದ್ದೇನೆ. ಹ್ಯಾಂಡ್ ಕರ್ಚಿಫಿನ ಮಧ್ಯಭಾಗನ ಹೀಗೆ ಕಟ್ ಮಾಡಿ ಅವ್ರು ಬಿಟ್ಟು ಇಟ್ಕೊಂಡಿದ್ದಾರೆ. ಹ್ಯಾಂಡ್ಕರ್ಚಿಫಿನ ಮಧ್ಯಭಾಗ ಕಟ್ ಆಗಿದೆ, ಅದನ್ನು ಎಲ್ಲರಿಗೆ ತೋರಿಸಿ ನೋಡಿ. ಹ್ಯಾಂಡ್ಕರ್ಚಿಫಿನ ಸೆಂಟರ್ ಹೀಗೆ ಕಟ್ ಆಗಿದೆ, ರೈಟ್? ಓಕೆ, ನಾನೀಗ ನಿಮಗೆ ಕಲಿಸ್ಲಿಕ್ಕಿರುವಂಥದ್ದು ಈ ಕಟ್ ಆದ ಮಧ್ಯಭಾಗನ ಮತ್ತೆ ಜಾಯಿನ್ ಮಾಡುವಂಥ. ಸರಿ, ಕೇಳಿಸ್ಕೊಳ್ಳಿ. ಕಟ್ಟಾದ ಹ್ಯಾಂಡ್ಕರ್ಚಿಫಿನ ಮಧ್ಯಭಾಗನ ಮತ್ತೆ ಜಾಯಿನ್ ಮಾಡುವಂಥದ್ದು. ಹಾಗಾಗಿ ಈ ಕಟ್ಟಾದ ಪೀಸನ್ನ ಕೈಯ ಮೇಲೆ ಹೀಗೆ ಇಟ್ಕೊಳ್ಳಿ, ಕೈಯ ಮುಷ್ಟಿಯ ಮೇಲೆ ಹೀಗೆ ಇಟ್ಕೊಳ್ಳಿ. ಒಂದು ಕೈಯ 10 ಬೆರಳುಗಳ ಸಹಾಯದಿಂದ ಒಂದು ಕೈ ನಾವು ಹೇಳೋದು ಮುಖ್ಯ ಅಲ್ಲ, ಅದನ್ನು ಸಾಧಿಸಿ ತೋರಿಸಬೇಕು ಅಂತ ಹೇಳ್ತಾರೆ. ಹಾಗೆ ನಾನು ಸಾಧಿಸಿ ತೋರಿಸ್ತೇನೆ ನೋಡಿ. 1 2 3 4 5 ಈ ಕಡೆ, 6 7 8 ಎರಡೇ ಕಡೆ ಸೇರಿ 10 ಆಯ್ತು, ಪರವಾಗಿಲ್ಲ 5. ಓಕೆ, ಈ ಕೈಯ 5 ಬೆರಳುಗಳ ಸಹಾಯದಿಂದ ಈ ಕಟ್ಟಾದ ಹ್ಯಾಂಡ್ಕರ್ಚಿಫಿನ ಮಧ್ಯಭಾಗನ ಇದರ ಒಳಗಡೆ ಹೀಗೆ ಹಾಕಿ ಕೈ ಒಳಗಡೆ ಹಾಕಿ ಕಟ್ಟಾದ ಹ್ಯಾಂಡ್ಕರ್ಚಿಫಿನ ಮಧ್ಯಭಾಗನ ಅದಕ್ಕೆ ಹಾಕಿ. ಸರಿನಾ? ಹಾಕಿದ್ರ? ಓಕೆ, ಈಗ ಏನು ಈಗ ಬೇಕಾಗಿತ್ತು ಒಂದು ಮಂತ್ರದಂಡ. ಮ್ಯಾಜಿಕ್ ಮಾಡಲಿಕ್ಕೆ ಬೇಕಾಗಿತ್ತು ಮಂತ್ರದಂಡ ಸಹದೆಲ್ಲ 3 ಸುತ್ತು ಮಂತ್ರದಂಡವನ್ನು ತಿರುಗಿಸಿ ಮಂತ್ರ ಹೇಳ್ತಾ ಒಂದು ಬಾರಿ ಮುಟ್ಟಿ ಬಿಡಬೇಕು. ಓಕೆ, ಅದನ್ನ ಓಕೆ, ಮಂತ್ರ ಏನು ಹೇಳ್ತೀರಿ? ಅದು ನಿಮಗೆ ಗೊತ್ತಿರೋದು. ಆದರೆ ಈ ಮ್ಯಾಜಿಕ್ ಆಗೋದಕ್ಕೆ ನಾನು ಅವರಿಗೆ ರಹಸ್ಯವಾಗಿ ಹೇಳಬೇಕಾಗಿದೆ. ಆ ಮಂತ್ರ ನಾನು ಅವರಿಗೆ ಬಾಯಲ್ಲಿ ಅವರಿಗೆ ಮಾತ್ರ ತಿಳಿಸ್ತೇನೆ. ನೀವು ಮೌನವಾಗಿ ಕುಳಿತು ನೋಡ್ತಾ ಇರಿ ಮ್ಯಾಜಿಕನ್ನು. ಈಗ ಮಂತ್ರದಂಡ ಕೊಡ್ತೇನೆ. ಮಂತ್ರದಂಡದಿಂದ 3 ಸುತ್ತು ತಿರುಗಿಸಿ ಕಣ್ಣು ಮುಚ್ಚಿ ಮಂತ್ರ ಹೇಳ್ತಾ ಒಂದು ಬಾರಿ ಮುಟ್ಟಿ ಬಿಡಬೇಕು. ರೈಟ್? ಮಂತ್ರದಂಡ ಹಿಡ್ಕೊಂಡು 3 ಸುತ್ತು ತಿರುಗಿಸಿ ಕಣ್ಣು ಮುಚ್ಚಿ ಮಂತ್ರ ಹೇಳ್ತಾ ಒಂದು ಬಾರಿ ಹೀಗೆ ಮುಟ್ಟಿ ಬಿಡಬೇಕು. ರೈಟ್? ನೀವು ಮಾಡಿ ಮಂತ್ರದಂಡ 3 ಸುತ್ತು ಮಂತ್ರ ನಾನು 3 ಸುತ್ತು ಹೀಗೆ ತಿರುಗಿಸಿ ಮಂತ್ರ ಹೇಳ್ತಾ ಒಂದು ಬಾರಿ ಮುಟ್ಟಿ ಬಿಡಬೇಕು. ಸರಿ, ಮಂತ್ರದಂಡ ಸರಿಯಾಗಿ ಹಿಡ್ಕೊಳ್ಳಿಲ್ಲ, ಪರವಾಗಿಲ್ಲ. ನನ್ನ ಹತ್ರ ಇನ್ನೊಂದು ಮಂತ್ರ ಬಂದಿದೆ. ಮಂತ್ರದಂಡ ಹಿಡ್ಕೊಂಡು ಸರಿಯಾಗಿ ಮಂತ್ರ ಹೇಳ್ತಾ 3 ಸುತ್ತು ತಿರುಗಿಸಿ ಮಂತ್ರ ಹೇಳ್ತಾ ಕಣ್ಣು ಮುಚ್ಚಿ ಒಂದು ಬಾರಿ ಮುಟ್ಟಿ ಬಿಡಬೇಕು. ಮುಟ್ಟು ಮುಟ್ಟು ಹಾಳಿ ಕೊಡು. ಮಂತ್ರ ಹೇಳಿದಿರಾ? ಕಣ್ಣು ಮುಚ್ಕೊಂಡ್ರ? 3 ಸುತ್ತು ತಿರುಗಿಸಿದ್ರ? ಒಂದು ಬಾರಿ ಟಚ್ ಮಾಡಿ. ಈಗ ನನ್ನ ಪರೀಕ್ಷೆ ಪಾಠ ಮುಗಿಯಿತು. ಇನ್ನು ಉಳಿದಂಥದ್ದು ಪರೀಕ್ಷೆ ಚೆಕ್ ಮಾಡೋಣ. ಪಾಠ ಮುಗಿಯಿತು. ಪಾಠ ಮುಗಿದ ಮೇಲೇನು ಪರೀಕ್ಷೆ ಮಾಡೋಣ. ಓಕೆ, ಮಾಡೋಣ. ಪರೀಕ್ಷೆ ಅಂದರೆ ಹೀಗಿದೆ. ಓಕೆ, ಈಗ ಹ್ಯಾಂಡ್ಕರ್ಚಿಫಿನ ಒಂದು ಕೊನೆಯನ್ನು ಹಿಡ್ಕೊಳ್ಳಿ, ಒಂದು ಎರಡನೇ ಹೀಗೆ ಹಿಡ್ಕೊಳ್ಳಿ. ಹೀಗೆ ಹಿಡ್ಕೊಂಡು ರೆಡಿ 1 2
ಸತತ ಅಭ್ಯಾಸ ಬಹಳ ಮುಖ್ಯ ಅಂತ. ನೀವು ಅಭ್ಯಾಸ ಮಾಡಲಿಲ್ಲ ಈಗಷ್ಟೇ ಪ್ರಾರಂಭ ಮಾಡಿದ್ರಷ್ಟೇ ಅಲ್ವಾ, ಪರವಾಗಿಲ್ಲ. ಯಾವುದೇ ಪಾಠವನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಈಗ ಇದನ್ನು ಹೀಗೆ ಇಟ್ಕೊಳ್ಳಿ, ಒಂದು ಫೋಲ್ಡ್ ಮಾಡಿ, ಇನ್ನೊಂದು ಫೋಲ್ಡ್ ಮಾಡಿ, ಮತ್ತೊಂದು ಫೋಲ್ಡ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಕ್ಕಳೇ, ಕ್ಲಾಸಲ್ಲಿ ಸರಿಯಾಗಿ ಪಾಠ ಗಮನ ಕೊಟ್ಟು ಕೇಳಬೇಕು. ಇವತ್ತು ಏನು ಪಾಠ ಮಾಡ್ತಾರೆ ಅದನ್ನು ಒಂದು ಬಾರಿ ಓದಿ ನಾವು ಹೋಗಬೇಕು. ಆಗ ಅವ್ರು ಏನು ಪಾಠ ಮಾಡ್ತಾರೆ ಅದು ನಮಗೆ ಮನದಟ್ಟಾಗತ್ತೆ. ಆದ್ದರಿಂದ ಯೂಸ್ ಯುವರ್ ಬ್ರೈನ್. ಯಾವುದು ಅಂದರೆ ಬುದ್ಧಿಯ ಚಾಣಾಕ್ಷತನವನ್ನು ಉಪಯೋಗಿಸಿ ವಿದ್ಯಾವಂತರಾಗಿ. ಮಕ್ಕಳೇ, ಮುಂದೆ ನೀವು ನೋಡಲಿಕ್ಕಿರೋದು ನಾವು ಪ್ರತಿನಿತ್ಯ ಮ್ಯಾಜಿಕ್ ಅನ್ನು ಅಭ್ಯಾಸ ಮಾಡ್ತೇವೆ. ಮ್ಯಾಜಿಕ್ ಅಭ್ಯಾಸ ನಂತರ ಅದೇ ಮ್ಯಾಜಿಕ್ ಅನ್ನ ಮ್ಯೂಸಿಕ್ ಅವರಿಗೆ ಪ್ರಾಕ್ಟೀಸ್ ಮಾಡ್ತೇವೆ. ಅದ್ಭುತವಾದಂತಹ ಮ್ಯಾಜಿಕ್ ಇಂಪಾದ ಸಂಗೀತದೊಂದಿಗೆ ಸೇರಿದಾಗ ವಿಸ್ಮಯಕರವಾದ ಜಾಗ ಸೃಷ್ಟಿಯಾಗತ್ತೆ. ಅದೇ ನನಗೆ ನಿಮಗೆ ತೋರಿಸಿರುವಂಥದ್ದು ಮ್ಯೂಸಿಕ್ ಅಂಡ್ ಮ್ಯಾಜಿಕ್. ಮ್ಯೂಸಿಕ್ illusion. ಸಮಾಜದ ಅಧ್ಯಕ್ಷರು ಅಥವಾ ಯಾರು ವೇದಿಕೆಗೆ ಬನ್ನಿ. ಮಕ್ಕಳೇ, ಮಕ್ಕಳು ನೀವು ಅಲ್ಲಾವುದ್ದೀನ ಹಾರಾಡುವ ಚಾಪೆಯ ಕಥೆಯನ್ನು ಕೇಳಿರ್ಬೋದು. ಆದರೆ ನಾವೀಗ ನಿಮಗೆ ತೋರಿಸಿರುವಂಥದ್ದು ಗಾಳಿಯಲ್ಲಿ ಹಾರಾಡುವ ತೇಲಾಡುವ ಮೇಜು ನೋಡಿ ಆನಂದಿಸಿ. ಮೇಜು
ಇಷ್ಟ ಆಯ್ತಾ ಮಾಜಿ? ಥ್ಯಾಂಕ್ ಯು. Thank you for giving this opportunity to perform before you. Thank you. ನಾವು ಮತ್ತೆ ಮಾಡಿಸಿದ್ರೇನು? ಇಲ್ಲ, ಖಂಡಿತ ಇಲ್ಲ. ಈ ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂತಾದ್ರೆ ಅದಕ್ಕೆ ಕಾರಣ ಕಲಾಭಿಮಾನಿಗಳಾದ ಕಲಾರಂಜಕರಾದ ಕಲಾ ಪುರಸ್ಕಾರದ ಬಂಧು ಬಾಂಧವರಾದ ನೀವು. ನಿಮ್ಮ ಪ್ರೋತ್ಸಾಹ ನಮ್ಮ ಉತ್ಸಾಹ. ಜಾದು ಕಾರ್ಯಕ್ರಮದಕ್ಕೂ ತಾಳ್ಮೆಯಿಂದ ಶಾಂತಿಯಿಂದ ಸೇವೆಯಿಂದ ಕುಳಿತು ನೋಡಿ ಸ್ವೀಕರಿಸಿ ನಿಮಗೆಲ್ಲರಿಗೂ ಮಹಾಳ ಮ್ಯಾಜಿಕ್ ವರ್ಲ್ಡ್ ಕಡೆಯಿಂದ ಧನ್ಯವಾದಗಳು. ನೀವೆಲ್ಲ ಖುಷಿಪಟ್ಟು ಸಂತೋಷಪಟ್ಟು ಆನಂದ ಪಟ್ಟರೆ ನಮ್ಮ ಶ್ರಮ ಸಾರ್ಥಕ. ನೀವೆಲ್ಲ ಖುಷಿ ಪಟ್ಟಿದ್ದೀರಿ, ಸಂತೋಷ ಪಟ್ಟಿದ್ದೀರಿ, ಆನಂದ ಪಟ್ಟಿದ್ದೀರಿ ಅಂತ ಭಾವಿಸುತ್ತಾ ನಮ್ಮ ಕೊನೆ ಮ್ಯಾಜಿಕ್ ನನಗೆ ಮುಗಿಸ್ತಾ ಇದ್ದೇವೆ. ಬಾಯ್. ಅವಕಾಶ ಮಾಡಿಕೊಟ್ಟದಕ್ಕೆ ಸಮರ್ಥ ಸಮಾಜದ ಎಲ್ಲ ಪದಾಧಿಕಾರಿಗಳು ನಮ್ಮ ಧನ್ಯವಾದ ಅರ್ಪಿಸ್ತಾ ಕಾರ್ಯಕ್ರಮನ ಕೊನೆಗೊಳಿಸ್ತಾ ಇದ್ದೇವೆ. ಈಗ ಧನ್ಯವಾದ ಸಮರ್ಪಣೆ ಜೊತೆ ಕಾರ್ಯದರ್ಶಿ ಸುಮನಾ ಪಿ ರಾವ್ ಅವರಿಂದ. ಇಂದಿನ ಈ ವಿನೂತನ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ಮಾಡಿದ ನಮ್ಮ ಅಧ್ಯಕ್ಷೆ ಶ್ರೀಮತಿ ಸುಧಾ ಬಿ ರಾವ್ ಇವರಿಗೆ ಧನ್ಯವಾದಗಳು. ಪ್ರಾರ್ಥನೆಗಳಿಂದ ಬಾಲಿಕಾಶ್ರಮದ ಮಕ್ಕಳಿಗೂ ಪ್ರೀತಿಪೂರ್ವಕ ವಂದನೆಗಳು. ಈಶ್ವರಾನಂದ ಮಹಿಳಾ ಸೇವಾಶ್ರಮ ಸೊಸೈಟಿ ಇದರ ಸೆಕ್ರೆಟರಿ ಆದ ಶ್ರೀಮತಿ ಕವಿತಾ ಶಾಸ್ತ್ರಿ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಇದರ ಜಾಯಿಂಟ್ ಸೆಕ್ರೆಟರಿ ಆದ ಶ್ರೀಮತಿ ಆಶಾ ಆರು ಇವರಿಗೂ ಧನ್ಯವಾದಗಳು. ಇಂದಿಲ್ಲಿ ಆರ್ಟಿಸ್ಟಿಕ್ ಯೋಗ ಪ್ರದರ್ಶನ ನಡೆಸಿಕೊಟ್ಟ ಯೋಗ ಟೀಚರ್ ಯೋಗ ಗುರು ಶ್ರೀಮತಿ ದೇವಿಕಾ ಪುರುಷೋತ್ತಮ್ ಅವರಿಗೂ ಧನ್ಯವಾದಗಳು. ಇದರಲ್ಲಿ ಭಾಗವಹಿಸಿದ ನಮ್ಮ ಸಮತಾ ಸಹೋದರಿಯರಿಗೂ ಧನ್ಯವಾದಗಳು.
ಇಲ್ಲಿ ಅಪೂರ್ವ ಜಾದು ಪ್ರದರ್ಶನ ಮಾಡಿ ನಮ್ಮೆಲ್ಲರನ್ನು ಮುದಗೊಳಿಸಿದ ಮಂಗಳ ಮ್ಯಾಜಿಕ್ ವರ್ಲ್ಡ್ ಇದರ ರಾಜೇಶ್ ಮಳಿ ಹಾಗೂ ಅವರ ಕುಟುಂಬದವರಿಗೂ ಹೃತ್ಪೂರ್ವಕ ವಂದನೆಗಳು. ಇಂದಿನ ಉಪಹಾರದ ಆತಿಥ್ಯವನ್ನು ವಹಿಸಿದ ಶ್ರೀಮತಿಯರಾದ ಸುಮಿತ್ರಾ ಆಚಾರ್, ಡಾಕ್ಟರ್ ಜಯಲಕ್ಷ್ಮಿ, ಸುಮಂತಿ ಸದಾಶಿವಯ್ಯ ಹಾಗೂ ಕಮಲಾಕ್ಷಿ ರಾವ್ ಇವರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಮ್ಮ ಕಾರ್ಯದರ್ಶಿ ಲೀಲಾ ಕೆ ಉಳ್ಳ ಇವರಿಗೂ ಧನ್ಯವಾದಗಳು. ಶ್ರೀಮತಿ ದೇವಿಕಾ ಪುರುಷೋತ್ತಮ್ ಹಾಗೂ ರಾಜೇಶ್ ಮಳಿ ಅವರನ್ನು ಪರಿಚಯಿಸಿದ ನಮ್ಮ ಚಿತ್ರಾ ಬಿ ರಾವ್ ಅವರಿಗೂ ಧನ್ಯವಾದಗಳು. ಇಂದಿನ ಕ್ಷಣವನ್ನು ಸೆರೆ ಹಿಡಿದ ನಮ್ಮ ಛಾಯಾಗ್ರಾಹಕ ಮಧುಸೂದನ್ ಅಲೆಮುಲಾಯ ಇವರಿಗೂ ಧನ್ಯವಾದಗಳು. ಸಹಕರಿಸಿದ ಶ್ರೀದೇವಿ ಸೌಂಡ್ಸ್ ಇವರಿಗೂ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವ ನಮಗೆ ಇಷ್ಟೊಂದು ಒಳ್ಳೆಯ ಪ್ರೋಗ್ರಾಮ್ ಕೊಡಲಿಕ್ಕೆ ಒಂದು ಜಾಗವನ್ನು ಅನುವು ಮಾಡಿಕೊಟ್ಟ ಈ ಬಾಲಿಕಾಶ್ರಮದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ನಮ್ಮ ಸಹೋದರಿಯರಿಗೆ ಅವರ ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ಕಳೆದದ್ದಕ್ಕೆ ಅವರಿಗೂ ಧನ್ಯವಾದ.